ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ತೋರಿಸ್ತಿರೋ ರೆಸಿಪಿ ಮಟನ್ ಜೊತೆ ಕೈಮಾ ಸಾರು ಮಾಡೋದು. ಇದು ಹೇಗೆ ಅಂತ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಇದಕ್ಕೆ ನಾನು ಒಣಮೆಣಸಿನ್ಕಾಯಿ ಹಾಕಲ್ಲ, ಹಸಿಮೆಣಸಿನ್ಕಾಯಿ ಹಾಕಿ ಮಾಡ್ತೀನಿ. ನಾನ್ ವೆಜ್ ಯಾರು ಇಷ್ಟಪಡ್ತಾರೆ ಅವರಿಗೆ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ. ಇದು ಮಾಡೋದು ಕೂಡ ಸುಲಭ. ಇದು ಮುದ್ದೆಗೆ, ಅನ್ನಕ್ಕೆ, ರೋಟಿಗೆ, ಪರೋಟಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿರಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದ್ರಿಂದ ನಾನು ಹಾಕೋ ಮುಂದೆ ವಿಡಿಯೋಗಳು ಮಿಸ್ ಮಾಡ್ದೇ ನೀವು ನೋಡ್ಬೋದು. ಈಗ ಹೇಗೆ ಮಾಡೋದು ಅಂತ ನಾನು ಮಟನ್ ಜೊತೆ ಕೈಮಾ ಹಾಕಿ ಸಾರು ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಇವಾಗ 1/4 kg ಮಟನ್ ತೊಗೊಂಡಿದ್ದೀನಿ, 1/4 kg ಕೈಮಾ, ಅರ್ಧ ಬಟ್ಲು ಪುದೀನ, ಅರ್ಧ ಬಟ್ಲು ಮೆಂತ್ಯ ಸೊಪ್ಪು, 1 ಬಟ್ಲು ಕೊತ್ತಂಬರಿ ಸೊಪ್ಪು, ಒಂದು 15 ಹಸಿರುಮೆಣಸಿನ್ಕಾಯಿ, 1 ಟೊಮ್ಯಾಟೊ, 1 ಈರುಳ್ಳಿ, ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, ಧನಿಯಾ ಪುಡಿ 1 ಚಮಚ, ಚಕ್ಕೆ ಲವಂಗ ಸ್ವಲ್ಪ, 1 ಚಮಚ ಗಸಗಸೆ ಮತ್ತು ಶುಂಠಿ. ಇಷ್ಟನ್ನು ಹಾಕಿ ಇವಾಗ ನಾನು ಹೇಗೆ ಮಾಡೋದು ಮತ್ತು ಎಣ್ಣೆ ಹೇಗೆ ಮಾಡೋದು ಅಂತ ನಾನು ಇವಾಗ ಹೇಳ್ತೀನಿ. ಇವಾಗ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ನಾನು 3 ಸ್ಪೂನ್ ಎಣ್ಣೆ ಹಾಕ್ತೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ. 1/4 ಚಮಚ ಅರಿಶಿನ ಹಾಕ್ತೀನಿ. ಪುದೀನ ಹಾಕ್ತೀನಿ. ಮೆಂತ್ಯ ಸೊಪ್ಪು ಹಾಕ್ತೀನಿ. ಎಲ್ಲದೂ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಈಗ 1 ನಿಮಿಷ ಸೊಪ್ಪುಗಳನ್ನ ಮಿಕ್ಸ್ ಮಾಡಿದ ಮೇಲೆ ನಾನು ಇವಾಗ ಮಟನ್ ಹಾಕ್ತೀನಿ. ಮಟನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊಪ್ಪು ಮತ್ತು ಮಟನನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ. ಮಟನ್ಗೆ ಬೇಯುವಷ್ಟು ಮಾತ್ರ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಮತ್ತೆ ಹಾಕ್ತೀನಿ. ಈಗ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ, ಮಟನ್ನು ನೀರು ಬಿಟ್ಕೊಂಡಿದೆ. ಇವಾಗ ನೀರೆಲ್ಲ ಸೀದಿದೆ. ಈಗ ಮಟನ್ಗೆ ಬೇಯುವಷ್ಟು ಮಾತ್ರ ನೀರು ಹಾಕ್ತೀನಿ. ಇವಾಗ ನೀರು ಹಾಕಿದ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ನಾನು 4 ವಿಸಲ್ ಬರೆಸ್ತೀನಿ. ಇವಾಗ ನಾನು ಮಸಾಲೆನ ರುಬ್ಕೊತೀನಿ. ಈಗ ತೆಂಗಿನಕಾಯಿ, ನಾನಲ್ಲಿ ತೋರಿಸುವಾಗ ನಿಮಗೆ ತೆಂಗಿನಕಾಯಿ ತೋರಿಸ್ಲಿಲ್ಲ ನಾನು ಪದಾರ್ಥಗಳು ತೋರಿಸುವಾಗ. ಈಗ ಅರ್ಧ ಬಟ್ಲು ತೆಂಗಿನ ತುರಿ ತೊಗೊಂಡಿದ್ದೀನಿ. 1 ಗೆಡ್ಡೆ ಈರುಳ್ಳಿ, ಮೆಣಸಿನಕಾಯಿ ಒಂದು 15. ಖಾರಕ್ಕೆ ನಿಮಗೆ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ರಿ. ನಾವು ಸ್ವಲ್ಪ ಖಾರ ಹೆಚ್ಚು, ಅದರಿಂದ 15 ಮೆಣಸಿನ್ಕಾಯಿ ಹಾಕಿದ್ದೀನಿ. ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಸ್ವಲ್ಪ, 1 ಸ್ಪೂನು ಧನಿಯಾ ಪುಡಿ, ಒಂದು ಅರ್ಧ ಇಂಚು ಶುಂಠಿ, ಒಂದು ಸ್ಪೂನು ಗಸಗಸೆ ಮತ್ತು ಚಿಕ್ಕದು 1 ಟೊಮೊಟೊ, ಕೊತ್ತಂಬರಿ ಸೊಪ್ಪು. ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ನುಣ್ಣಗೆ ಗ್ರೈಂಡ್ ಮಾಡ್ತೀನಿ.
ಇವಾಗ ನೋಡಿ ನುಣ್ಣಗೆ ಗ್ರೈಂಡ್ ಮಾಡಿದ್ದೀನಿ. ಇವಾಗ ನಾನು ಗೋಡಂಬಿನ ಇವಾಗ ಹಾಕ್ತಾಯಿದ್ದೀನಿ. ಅದು ಒಂದು ಅರ್ಧ ರುಬ್ಬಿದ ಮೇಲೆ ಗೋಡಂಬಿ ಹಾಕಬೇಕು. ಇವಾಗ ಗೋಡಂಬಿ ಹಾಕಿ ಇವಾಗ ನುಣ್ಣಗೆ ಗ್ರೈಂಡ್ ಮಾಡಿದ್ದೀನಿ ನೋಡಿ. ಇವಾಗ ನಾನು ಕೈಮಾ ಕಲಸೋದಕ್ಕೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದ ಮಸಾಲೆನ ಒಂದು 2 ಚಮಚ ಹಾಕ್ತಾಯಿದ್ದೀನಿ. ಕೈಮಾ ಕಲಸೋದಕ್ಕೆ ಇದು ಮಸಾಲೆ. ಇದಕ್ಕೆ ಒಂದು 4-5 ಹಸಿರುಮೆಣ್ಸಿಕಾಯಿ ನಿಮಗೆ ಖಾರ ನೋಡ್ಕೊಂಡು ಹಾಕ್ಕೊಳ್ರಿ. ಇದಕ್ಕೆ ಒಂದು ಅರ್ಧ ಟೊಮೆಟೊ, ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ನೀರು ಹಾಕದೇ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಬೇಕು. ಇವಾಗ ನೋಡಿ ನೀರು ಹಾಕಿಲ್ಲ, ನಾನು ಗಟ್ಟಿಯಾಗಿ ಗ್ರೈಂಡ್ ಮಾಡಿದ್ದೀನಿ. ಈಗ ಅದನ್ನು ಬೇರೆ ಒಂದು ಪಾತ್ರೆಗೆ ತೆಗಿತೀನಿ. ಈಗ ಬೇರೆ ಒಂದು ಪಾತ್ರೆಗೆ ನಾನು ಹಾಕಿದ ಮೇಲೆ ಒಂದು ಮೊಟ್ಟೆನ ಒಡೆದು ಹಾಕ್ತೇನೆ. ಮೊಟ್ಟೆ ಹಾಕಿದ ಮೇಲೆ ಚೆನ್ನಾಗಿ ನಾನು ಕಲಿಸ್ತೀನಿ. ನೋಡಿ, ಸ್ಪೂನಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡಿದ್ದೀನಿ. ಇವಾಗ ಕೈಮಾನ ಹಾಕ್ತೀನಿ ಅದಕ್ಕೆ. ಕೈಮಾ ಹಾಕಿಬಿಟ್ಟು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ಚೆನ್ನಾಗಿ ನೋಡಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ರೌಂಡ್ ಮಾತ್ರ ಗ್ರೈಂಡ್ ಮಾಡ್ತೀನಿ. ಇವಾಗ ನೋಡಿ ಗ್ರೈಂಡ್ ಮಾಡಿದ್ದೀನಿ. ಒಂದು ರೌಂಡ್ ಮಾತ್ರ ಗ್ರೈಂಡ್ ಮಾಡಬೇಕು. ಇದು ಸ್ವಲ್ಪ ತೆಳ್ಳಗಾದರೆ ಸ್ವಲ್ಪ ನೀವು ಉರಿಗಡಲೆನ ಪುಡಿ ಮಾಡಿ ಹಾಕ್ಕೊಳ್ರಿ, ತುಂಬ ತೆಳ್ಳ ಆದರೆ. ಇವಾಗ ಇದು ಸ್ವಲ್ಪ ನಾನು ಮಾಡಿರೋ ಸ್ವಲ್ಪ ತೆಳ್ಳ ಆಗಿದೆ. ನಾನು ಸ್ವಲ್ಪ ಉರಿಗಡಲೆ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಈ ಥರ ಎಲ್ಲದನ್ನು ಉಂಡೆ ಮಾಡಿ ಇಟ್ಕೊತೀನಿ. ಈಗ ನೋಡಿ ಎಲ್ಲದನ್ನು ಈ ಥರ ಉಂಡೆ ಮಾಡಿ ಇಟ್ಟಿದ್ದೀನಿ. ಈಗ ನಾನು ಸಾರು ಯಾವ ಪಾತ್ರೆಯಲ್ಲಿ ಮಾಡ್ತೀವಿ ಆ ಪಾತ್ರೆಗೆ ಉಂಡೆಗಳೆಲ್ಲ ಇಟ್ಟು ಇವಾಗ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ನಾನು. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಉಂಡೆ ಒಡೆಯಲ್ಲ. ಎಣ್ಣೆ ಹಾಕ್ಬಿಟ್ಟು ನಾನು ಮಟನ್ ಬೇಯಿಸ್ಕೊಂಡಿಟ್ಟು ಇದ್ದದ್ದು ನೀರು ಇತ್ತು, ಜಾಸ್ತಿ ನೀರಿತ್ತು, ನಾನು ಅದನ್ನು ಹಾಕ್ತಾಯಿದ್ದೀನಿ. ಆ ಮಟನ್ ಬೇಯಿಸ್ಕೊಂಡ್ರೆ ನೀರು ಇಲ್ಲ ಅಂದರೆ ನೀವು ಸ್ವಲ್ಪ ಉಂಡೆಗಳು ಮುಳುಗೋವಷ್ಟು ನೀರು ಹಾಕ್ರಿ. ನಂದು ಇದೇ ಇತ್ತು, ರಸನೇ ಇತ್ತು, ಮಟನ್ ಬೇಯಿಸ್ಕೊಂಡಿದ್ದು, ಅದಕ್ಕೆ ಅದನ್ನೇ ಹಾಕ್ತಾಯಿದ್ದೀನಿ ನಾನು. ಇದಿಲ್ಲ ಅಂದರೆ ನೀರು ಹಾಕ್ಬೋದು.
ಕೈಮಾ ಉಂಡೆ ಮುಳುಗೋವಷ್ಟು ನೀರು ಹಾಕ್ಬಿಟ್ಟು ಬೇಯೋದಕ್ಕೆ ಬಿಡ್ತೀನಿ ನಾನು. ಅದು ಕೈಮಾ ಉಂಡೆ ಒಂದು ಕಡೆ ಬೇಯ್ತಾ ಇದೆ. ಇವಾಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಅದನ್ನು ಒಂದು ಬಾಣಲಿಗೆ ಹಾಕ್ಬಿಟ್ಟು ಇವಾಗ ಬೇಯೋಕ್ಕೆ ಹಾಕ್ತಾಯಿದ್ದೀನಿ. ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ನೀರು ಸೇರಿಸ್ತೀನಿ. ಮಸಾಲೆ ಚೆನ್ನಾಗಿ ಬೇಯಬೇಕು, ಹಸಿ ವಾಸನೆ ಹೋಗಬೇಕು, ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ಇದು ಒಂದು 10 ನಿಮಿಷನಾದ್ರೂ ಕುದಿಸ್ಬೇಕು. ಚೆನ್ನಾಗಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ಗಮ್ ಅಂತ ವಾಸನೆ ಬರೋವರೆಗೂ ಒಂದು 10 ನಿಮಿಷ ಕುದಿಸ್ಬೇಕು. ನಮಗೆ ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕು. ಈಗ ನೀರು ಸೇರಿಸ್ಕೊಂಡು ಆದಮೇಲೆ ಉಪ್ಪು ಹಾಕಬೇಕು. ಇವಾಗ ನಾನು ಉಪ್ಪು ಹಾಕಿದ ಮೇಲೆ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಮಟನ್ ಹಾಕಿದ್ದೆ, ಆವಾಗ ಕರೆಂಟ್ ಹೊರಟೋಗ್ಬಿಡ್ತು, ವಿಡಿಯೋ ತೋರ್ಸೋಕ್ಕಾಗಲಿಲ್ಲ ನೋಡಿ. ಇವಾಗ ಮಟನ್ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಕುದೀತಾ ಇರೋ ಮಸಾಲೆಗೆ ಚೆನ್ನಾಗಿ ಮಸಾಲೆ ಕುದಿಸಿದ ಮೇಲೆ ಮಟನ್ ಹಾಕಬೇಕು. ಮಟನ್ ಹಾಕಿ ಒಂದು 5 ನಿಮಿಷ ಕುದಿಸ್ಬೇಕು ಚೆನ್ನಾಗಿ. ಈಗ ನೋಡಿ ಮಟನ್ ಹಾಕಿ ನಾನು ಕುದಿಸಿದ್ದೀನಿ, ಚೆನ್ನಾಗಿ ಕುದಿಸಿದ್ದೀನಿ. ಹಸಿ ವಾಸನೆ ಎಲ್ಲ ಹೋಗಿದೆ, ಚೆನ್ನಾಗಿ ಕುದ್ದಿದೆ. ಇವಾಗ ನಾನು ಕೈಮಾನ ಬೇಯಿಸಿ ಇಟ್ಕೊಂಡಿದ್ನಲ್ಲ ಆ ಪಾತ್ರೆಗೆ ಇವಾಗ ನಾನು ಮಟನ್ ಬೇಯ್ತಾ ಇದೆಯಲ್ಲ ಅದನ್ನು ಈ ಕೈಮಾ ಸಾರಿನ ಜೊತೆ ಹಾಕ್ತೀನಿ ನೋಡಿ. ಕೈಮಾ ಜೊತೆ ಹಾಕ್ತೀನಿ, ಮಟನ್ ಬೇಯಿಸಿರೋದನ್ನ ನಾನು ಕೈಮಾ ಜೊತೆ ಹಾಕ್ತೀನಿ. ಕೈಮಾ ಜೊತೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೇಕು, ಮತ್ತು ಉಪ್ಪು ಸರಿ ಇದೆಯಾ ಇಲ್ವಾ ನೋಡ್ಕೋಬೇಕು. ನಮಗೆ ಗಟ್ಟಿ ಬೇಕಾ ತೆಳ್ಳಗೆ ಬೇಕಾ ನೋಡಿಕೊಂಡು ನೀರು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಉಪ್ಪು ನೋಡಿಕೊಂಡು ಉಪ್ಪು ಹಾಕಬೇಕು. ಇವಾಗ ನೋಡಿ ಸ್ನೇಹಿತರೆ, ಮಟನ್ನು ಮತ್ತು ಕೈಮಾ ಒಡೆದಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕೈಮಾ ಒಂದು ಕೂಡ ಕೈಮಾ ಒಡೆದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಮಟನ್ ಕೂಡ ಬೆಂದಿದೆ, ಸಾರು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಸ್ನೇಹಿತರೆ. ನೋಡಿ ರೆಡಿ ಆಯಿತು. ನಿಮ್ಮ ಮನೇಲಿ ನೀವು ಮಾಡಿ ನೋಡಿರಿ, ಖಂಡಿತ ನಿಮ್ಮ ಮನೇಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಈ ಥರ ಡಿಫ್ರೆಂಟಾಗಿ ಮಾಡಿಕೊಡ್ರಿ, ತುಂಬಾ ಇಷ್ಟ ಆಗುತ್ತೆ. ಮನೇಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತ ಕಾಮೆಂಟ್ನಲ್ಲಿ ತಿಳಿಸ್ರಿ. ನೋಡಿ ಸ್ನೇಹಿತರೆ, ರೆಡಿ ಆಯಿತು ಮಟನ್ ಜೊತೆ ಕೈಮಾ ಸಾರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.